ಅಲ್ಲ ಹೇಳಿದೀವಿ ಎಲ್ಲರೂ. ಅಧ್ಯಕ್ಷರೇ, ನೆಕ್ಸ್ಟ್ ವಿಜಯ್. ಅನುಭವ ಮಂಟಪದ ತೈಲಚಿತ್ರ ಅನಾವರಣದ ವಿಚಾರದಲ್ಲಿ ಸದನದಲ್ಲಿ ತಾವು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಅಭಿನಂದಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ವಿಶ್ವದ ಮೊದಲ ಸಾಮಾಜಿಕ ಸಂಸತ್ತು, ನಾನು ಧಾರ್ಮಿಕ ಸಂಸತ್ತು ಅಂತ ಇದನ್ನು ಉದ್ದೇಶಿಸಿಲ್ಲ, ಆಯ್ತು, ಇದೆ ಸಾಮಾಜಿಕ ಸಂಸತ್ತು, ಸಮಾಜದ ಸುಧಾರಣೆಗಾಗಿ ಅಲ್ಲಿ ಚರ್ಚೆ ಆಗ್ತಿತ್ತು. ಧರ್ಮದ ಬಗ್ಗೆ ಚರ್ಚೆನೇ ಆಗಿಲ್ಲ ಅಲ್ಲಿ, ಅದಿರ್ಲಿ ಯಾರ್ಯಾರೇನು ಮಾತಾಡ್ತಾರೆ. ಅಂತ ಒಂದು ವಿಚಾರದಲ್ಲಿ ಏನು 12ನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಿರುವಂತಹ ಜಾತಿ ವ್ಯವಸ್ಥೆ ಅಂದ್ರೆ ಜಾತಿ ಭೇದ, ಲಿಂಗ ಭೇದ, ಐಶ್ವರ್ಯ ಭೇದ ಇವತ್ತು ಇದೆ. ಹೆಣ್ಮಕ್ಳನ್ನ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಶರಣ ಸಿದ್ದರಾಮಯ್ಯನವರು ಅಂತ ಕರಿತೀನಿ ನಾನು. ಸನ್ಮಾನ್ಯ ಮುಖ್ಯಮಂತ್ರಿ ಶರಣ ಸಿದ್ದರಾಮಯ್ಯನವರು ಸರ್, ಲಘುನ ಮಂತ್ರಿ ಮಾಡ್ರಿ ಸರ್. ಅವರ ನಾನು ಮಂತ್ರಿ ಆಗೋದ್ ಬೇಕಾಗಿಲ್ಲ ರೀ. ಐ ಡೋಂಟ್ ವಾಂಟ್. ಆಯ್ತು, MP ಆಗಿದ್ರು. ಅವರು ಮಂತ್ರಿ ಆಗ್ಬೇಕು ಅಂತೇಳಿ ರಾಜಕೀಯ ಮಾಡ್ತಾ ಇಲ್ಲ, ಲಾಬಿ ಮಾಡ್ತಾ ಇಲ್ಲ. ನೀವು ಮಂತ್ರಿ ಆಗಿ ಪಾಪ ನೀವು ಹಾಕ್ಬಿಟ್ರೆ ಅವ್ರಿಗೆ ಮಂತ್ರಿ ಕೇಳಬೇಡ. ಎಲ್ಲ ಮಂತ್ರಿ ಆಗಿದ್ರೇನ್ರಿ ನೀವು? ಇಲ್ಲ ಇಲ್ಲ ಸರ್, ನೀವು ಆಗ್ಯಪ್ಪ, ಅವ್ರು ಆಗಿದ್ದಾರೆ ಒಂದ್ಸಲ, ಎರಡ್ ಸಲ ರಾಯರೆಡ್ಡಿ ಅವರ ಅನುಭವ ಮಂಟಪಕ್ಕೆ ಬನ್ನಿ. ಎಸ್, ಮುಗಿಸ್ತೇನೆ. ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ಇವತ್ತಿನ ದಿವಸ ಏನ್ ತಾವು ಈ ಅನುಭವ ಮಂಟಪದ ಭಾವಚಿತ್ರವನ್ನ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಂದ ಮಾಡಿಸಿದಿರಿ. ಅದಕ್ಕೆ ನಾನು ಶರಣ ಸಿದ್ದರಾಮಯ್ಯ ಅಂತ ಹೇಳಿದ್ದಕ್ಕೆ ಔಚಿತ್ಯವಾಗಿದೆ. ಅವರಿಗೆ ಬಸವೇಶ್ವರ ಮತ್ತು ಶರಣರ ಬಗ್ಗೆ ಇರುವಂತ ಅಪಾರ ಗೌರವ, ಯಾಕಂದ್ರೆ ಅದು ಸಾಮಾಜಿಕ ಕಳಕಳಿ, ಆ ಬದ್ಧತೆ ಇದೆಯಲ್ಲ, ಅವ್ರ ಕೈಯಿಂದ ಆಗಿದ್ದು ನನಗೆ ಬಹಳ ಸಂತೋಷ ಆಗಿದೆ ಅನ್ನೋದಕ್ಕೆ ಅವ್ರಿಗೆ ಶರಣ ಅನ್ನಂತ ಪದ ಯೂಸ್ ಮಾಡಿದೆ. ಯಾರಿಗೆ ನಾನು ಅವ್ರನ್ನ ಹೊಗಳಲಿಕ್ಕೆ ಅಲ್ಲ, ನಾನು ಯಾರನ್ನೂ ಹೊಗಳಲ್ಲ. ಇನ್ನು ಅಧ್ಯಕ್ಷರೇ, ಆ ತೈಲ ಭಾವಚಿತ್ರ ಬಹಳ ಚೆನ್ನಾಗಿದೆ. ಕಾನ್ಸೆಪ್ಟ್ ಈಸ್ ವೆರಿ ಗುಡ್. ನಿಮ್ಮನ್ನು ಅಭಿನಂದಿಸ್ತೇನೆ ನಾನು. ಬಹಳ ಜನ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಆ ದಿನದ ವಿಚಾರಗಳನ್ನ ಏನೇನ್ ಬಗ್ಗೆ ಬಹಳ ವಿಶ್ಲೇಷಣೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈಶ್ವರ್ ಖಂಡೇರವರು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ. ಇವತ್ತು ಕೆಲವು ಸಲಹೆಗಳನ್ನು ಹೇಳಿ ನಾನು ಮಾತನ್ನ ಮುಗಿಸ್ತೇನೆ, ಯಾಕಂದ್ರೆ ರಿಪಿಟೇಷನ್ ಈಸ್ ನಾಟ್ ನೆಸೆಸರಿ. ಅದಕ್ಕೆ ದಯಮಾಡಿ ಅಲ್ಲೇನ್ ತಾವು ಭಾವಚಿತ್ರವನ್ನ ಮಾಡಿದಿರಿ, ಬರೀ ಭಾವಚಿತ್ರ ಯಾರಾದ್ರೂ ಬಂದು ನೋಡಿದ್ರೆ ಇದು ಏನು ಅಂತ ಗೊತ್ತಾಗಲ್ಲ. ಕೆಲವು ಮಂದಿ ಗೊತ್ತಾಗ್ಬೋದು ಅನುಭವ ಮಂಟಪ ಅಂತ. ಅದ್ರ ಪಕ್ಕದಲ್ಲಿ ದಯಮಾಡಿ ಅನುಭವ ಮಂಟಪದ ಬಗ್ಗೆ ಒಂದು ಬರವಣಿಗೆಯನ್ನ ಬರೆಸ್ಬೇಕು. ಒಂದ್ ಸೆಕೆಂಡ್, ಉತ್ತಮವಾದ ಸಲಹೆ ಕೊಟ್ಟಿದ್ದೀರಿ. ಅದು ಹೋಗುವಾಗ ಪಕ್ಕದಲ್ಲಿ ಗೋಡೆ ನೋಡಿ ಎಲ್ಲ ಬರೆದು ಹಾಕಿದ್ದೇನೆ. ಇಲ್ಲ, ನೋಡಿ ಓಕೆ, ನಾನು ನೋಡ್ಲಿಲ್ಲ, ಬರೀ ಇನಾಗ್ರೇಷನ್. ಓಕೆ, ಫೈನ್, ಮಾಡಿದ್ರೆ ನಿಮ್ಮನ್ನು ಅಭಿನಂದಿಸ್ತೇನೆ. ಅಗ್ರಿ ಮಾಡ್ಬೇಕಂತ ನಾನು ಹೇಳ್ತೇನೆ. ಇನ್ನು ಅನುಭವ ಮಂಟಪದಲ್ಲಿ ಅಲ್ಲಂ ಪ್ರಭು ಅವರು ಏನ್ ಅಧ್ಯಕ್ಷರಾಗಿದ್ರು, ಅದು ಶೂನ್ಯ ಪೀಠ ಅಂತ ಕರಿತಿದ್ರು. ಅದೇನಿಲ್ಲ ಶೂನ್ಯ ಪೀಠ. ಅಲ್ಲಿ ಬಸವೇಶ್ವರರು ಕಲಚೇರಿ ರಾಜ್ಯದ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ರು ಅವಾಗ. ಹಿ ವಾಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಲ್ಚೇರಿ ಕಿಂಗ್ಡಮ್. ಅದಕ್ಕೆ ನಾನು ಒರಿಜಿನಲ್ ಭಾವಚಿತ್ರ ಬಸವ ಕಲ್ಯಾಣದ ಅನ್ನುವಂಥದ್ದೇ, ಅವ್ರಿಗೆ ಕಿರೀಟ ಇದೆ ತಲೆಗೆ, ಯಾರಿಗೆ? ಬಸವೇಶ್ವರಿಗೆ. ಇಟ್ ಇಸ್ ಒರಿಜಿನಲ್ ಇದೆ. ಅದನ್ನ ಚಿತ್ರಣ ಮಾಡಿಸಿದ್ರೆ ಬಹಳ ಚೆನ್ನಾಗಿರುತ್ತೆ. ಬಿಕಾಸ್ ಹಿ ವಾಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಿಂಗ್ಡಮ್. ಅದನ್ನ ಸ್ವಲ್ಪ ತಾವು ಯೋಚನೆ ಮಾಡಿ. ಮತ್ತು ಏನಿವತ್ತು ಜಾತಿ ಭೇದ, ಲಿಂಗ ಭೇದ, ಐಶ್ವರ್ಯ ಭೇದದ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇತ್ತು. ಇದೊಂದು ಸಾಮಾಜಿಕ ದೊಡ್ಡ ಪಿಡುಗಿತ್ತು ನಮ್ಮ ದೇಶದಲ್ಲಿ, ಇವತ್ತು ಇದೆ, ಅದು ಮುಂದುವರೆದಿದೆ. ದುರಾದೃಷ್ಟ. ಇವತ್ತು ಆ ಪಿಡುಗನ್ನ ಹೋಗ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಶರಣರು ಸಂತರು ಅಲ್ಲಿ 770 ಜನ ಸದಸ್ಯರಿದ್ರು. 770 ಸದಸ್ಯರು. ಈಗಾಗಲೇ ಈಶ್ವರ್ ಖಂಡೆ ಅವರು ಮಾತನಾಡುವಾಗ ನಾನು ಮತ್ತೆ ರಿಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಕಾಶ್ಮೀರದಿಂದ ಬಂದಿದ್ರು, ತಮಿಳುನಾಡಿಂದ ಬಂದಿದ್ರು, ಅಫ್ಘಾನಿಂದ ಬಂದಿದ್ರು, ಎಲ್ಲರೂ ಭಾಗವಹಿಸಿದ್ದಾರೆ.
ಅದರ ಬಗ್ಗೆ ಒಂದು ಸವಿಸ್ತಾರವಾಗಿ ಬೇಕಾದ್ರೆ ಬೆಂಗಳೂರಿನ ನಮ್ಮ ಹಾಲ್ ಇದೆಯಲ್ಲ, ವಿಧಾನಸೌಧ ಹಾಲ್ ಬೇಡ, ಕೆಳಗಡೆ ಎಂತ ಹಾಲ್ ಇದು ನನಗೆ ಆ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದ್ರು. ಯಾಕಂದ್ರೆ ಬಿಕಾಸ್ ಇದು ವಿಶ್ವದ ಮೊದಲ ಸಂಸತ್ತು ಅಂತ ನಾವು ಹೇಳಿದ್ರಿಂದ ಇದ್ರ ಬಗ್ಗೆ ಒಂದು ವಿವರಣೆನೇ ಕೊಡಿ. ಬಿಕಾಸ್ ಇಟ್ಸ್ ಎ ಫಸ್ಟ್ ಪಾರ್ಲಿಮೆಂಟ್ ಅಂತ ಹೇಳಿದ್ರಿಂದ ಅದ್ರ ಬಗ್ಗೆ ಒಂದು ವಿವರಣೆ ಕೊಟ್ರೆ ಸರಿ ಇರ್ತದೆ ಅಂತ ನನ್ನ ಭಾವನೆ. ಇಂತಿಂತವ್ರು ಸದಸ್ಯರಿದ್ರು, ಇಂಥವೆಲ್ಲ ಚರ್ಚೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಅಲ್ಲಿನೂ ಮಾಡಿದ್ರೆ ತಪ್ಪಲ್ಲ ಅಂತ ಹೇಳಿ ನಾನು ತಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಅಧ್ಯಕ್ಷರೇ, ನಾನಿಲ್ಲಿ ಭಾವಚಿತ್ರ ನೋಡಿದೆ, ನಿಮ್ಮ ತಲೆಯ ಮೇಲೆ ಇರುವಂತ ಬಸವೇಶ್ವರರ ಭಾವಚಿತ್ರ. ಇದು ಸರಿ ಇಲ್ಲ. ಹಿಂಗ ಆಶೀರ್ವಾದ ಮಾಡುವ ಕೈ ಇದೆ, ಅವ್ರ ಆಶೀರ್ವಾದ ಮಾಡುವ ಕೈ ಎಲ್ಲೂ ಇಲ್ಲ ಬಸವೇಶ್ವರದು. ಅವರು ವಚನಗಳನ್ನ ಬರೆಯೋದನ್ನ ಇತ್ತೀಚಿನ ದಿನಮಾನಗಳಲ್ಲಿ ಬರ್ಕೊಂಡಿದ್ದಾರೆ. ಆದ್ರೆ ಇರೋದು ತಲೆಯ ಮೇಲಿನ ಕಿರೀಟ ಇದ್ದಿದ್ದೆ. ಇಲ್ಲಿ ದಯವಿಟ್ಟು ಅದನ್ನ ತಲೆಯ ಮೇಲಿನ ಇರುವಂತ ಕಿರೀಟವನ್ನೇ ಹಾಕಿಸಿ ಅದ್ರ ಬಗ್ಗೆ ಚರ್ಚೆ ಮಾಡಿ. ನಾನು ಹೇಳಿದ ತಕ್ಷಣ ನೀವು ಮಾಡಿ ಅಂತ ನಾನು ಹೇಳಲ್ಲ. ಯಾಕೆ ಹೇಳ್ತೀರಿ ಅಂದ್ರೆ ಕರೆಕ್ಟ್. ನೀವು ಉತ್ತಮ ಸಲಹೆ ಕೊಟ್ಟಿದ್ರಿ. ನನಗೆ ಒಂದೇ ಬೇಸರ ಏನಂತ ಹೇಳಿದ್ರೆ, ಕಲ 5-6 ವರ್ಷ ನೀವು ಬರ್ತಾ ಇದ್ರಿ ಅಸೆಂಬ್ಲಿಗೆ, ಇದನ್ನ ಆಗಲ್ಲ ಹೇಳ್ತಿದ್ರೆ ರೆಡಿ ಮಾಡಿ ಕೊಡ್ತಿದ್ದೆ ಅಲ್ಲ. ಸಂದರ್ಭ ಬಂದಿದೆ, ಸಲಹೆ ಕೊಡ್ತಾರೆ. ಅಲ್ಲ, ಸಂದರ್ಭ ಬಂದಿದೆ, ನಾನು ಮಾತಾಡ್ತಾ ಇದ್ದೇನೆ ಬದಲಾವಣೆ ಮಾಡಿ. ಮತ್ತೆ ಅದ್ರ ಜೊತೆಗೆ ಅಧ್ಯಕ್ಷರೇ, ಮಹಾತ್ಮ ಗಾಂಧಿಯವ್ರ ಫೋಟೋನು ಮೇಲೆ ಹಾಕ್ಸ್ಬೇಕಾಗುತ್ತೆ. ಇಟ್ ಇಸ್ ಅನ್ಪ್ರೆಸಿಡೆಂಟೆಡ್. ಮಾಡಿ ಅಲ್ಲ, ಇದೀಗ ನಿಮ್ಮ ಪ್ರಶ್ನೆ ಯಾಕೆ ಸಲಹೆ ಕರೆಕ್ಟ್ ಇಲ್ಲ, ನಾನು ತಲೆ ಬಿಸಿ ಮಾಡುವಂತ ಪ್ರಶ್ನೆ ಸಲಹೆ ಕೊಡ್ತಾ ಇದ್ದೀನಿ. ಈಗ ನೀವೇನ್ ಹೇಳ್ತೀರಿ, ಬಸವನಿಗೆ ಮೇಲೆ ಮಹಾತ್ಮ ಗಾಂಧೀಜಿ ಹಾಕಿ ಅಂತ ಹೇಳಿ ನಾ ಹಾಕಿದ ತಕ್ಷಣ ಇನ್ನೊಬ್ಬ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಹೇಳಲೇ ಇಲ್ಲ, ನಾನು ಹೇಳಲೇ ಇಲ್ಲ. ನನ್ನ ಮಾತನ್ನ ಅರ್ಥ ಮಾಡಿ. ಮಹಾತ್ಮ ಗಾಂಧೀಜಿ ಅವ್ರ ಫೋಟೋನು ಮೇಲೆ ಹಾಕ್ಸಿ ಅಂತ ಹೇಳಿದೆ, ಬಸವಣ್ಣವ್ರ ಫೋಟೋ ತೆಗೀರಿ ಅಂತ ನಾನು ಹೇಳಲಿಲ್ಲ. ಮೇಲೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅವ್ರ ಫೋಟೋನು ಮೇಲೆ ಹಾಕಿ. ಚರ್ಚೆ ಉಳಿದಿದ್ದೇನೆ ಮತ್ತೆ ಯಾವ್ದು ಫೋಟೋ ಮಾತ್ರ ಅಲ್ಲ, ಯಾಕಂದ್ರೆ ಸರಿಯಲ್ಲ. ಆಯ್ತು ಸರ್, ನಾನು ಇದ್ದೇನಲ್ಲ ನೋಡಿ I am talking about the parliamentary procedure. You talk practically. ಅಷ್ಟೇ ನಾನು I am talking practically. ನಾನೇನ್ ಹೇಳ್ತೇನೆ, ಬಸವಣ್ಣವರ ಫೋಟೋ ಪಕ್ಕದಲ್ಲಿನೇ ಆಯ್ತು ನೀವು ಮೇಲೆ ಹಾಕ್ಸಿ. ಯಾಕಂದ್ರೆ ಬಿಕಾಸ್ ಆಫ್ ದ ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ನಾವು ಸಮಿತಿ ಮಾಡಿ ಆಯ್ತು. ನೋಡಿ ಅಧ್ಯಕ್ಷರೇ, ಸಲಹೆ ಕೊಡ್ತು ನಿಮ್ಗೆ. they should understand the parliamentary procedures. ನಾನು ಹೇಳಿದ್ದು ಹಿಂಗಿದೆ ಅಂತ ಅಷ್ಟೇ ಹೇಳಿದೆ. ಮಾಡ್ಲಿಕ್ಕೆ ಕಷ್ಟ ಅಲ್ಲ, ಇಲ್ಲಿ ಕಷ್ಟ ಏನಿಲ್ಲ. ಬಸವೇಶ್ವರ ಫೋಟೋ ಪಕ್ಕದಲ್ಲೇ ಹಾಕಿ. ಆಯ್ತು, ನನ್ನ ಸಲಹೆ ಬಸವೇಶ್ವರ ಫೋಟೋವನ್ನ ದಯಮಾಡಿ, ಅದು ಅವ್ರು ಹಿಂಗ ಆಶೀರ್ವಾದ ಮಾಡಿದ್ದಿಲ್ಲ, ಅದನ್ನ ಬದಲಾವಣೆ ಮಾಡಿ ಅವರು ಪಾರ್ಲಿಮೆಂಟ್ ನಲ್ಲಿ ಯಾವ ತರ ಹಾಕ್ಬೇಕು ಅಂತ ಕೇಳ್ತೇನೆ. ಆಮೇಲೆ ಕೆಲವು ಫೋಟೋಗಳನ್ನ ಯಾಕೆ ಬದಲಾವಣೆ ಮಾಡಿದ್ರೆ ಫೋಟೋ ಚರ್ಚೆ ನಡೆದಿದ್ರಿಂದ ಅದನ್ನು ಕೂಡ ವಿಸ್ತರಿಸಿ ನಾನು ಮಾತಾಡ್ತಾ ಇದ್ದೇನೆ. ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಚೇರ್ಮನ್ ಯಾರು? ರಾಜೇಂದ್ರ ಪ್ರಸಾದ್ ಅವರು. ಅವ್ರ ಫೋಟೋ ಇಲ್ಲ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಪಂಡಿತ್ ಜವಾಹರ್ಲಾಲ್ ನೆಹರು. ಈ ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಬರ್ಸಿ ಅಂಬೇಡ್ಕರ್ ಹಾಕಿದಿರಿ, ಬಹಳ ಸಂತೋಷ. ಅದಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಲೇಬೇಕಾಗ್ತದೆ. ಬಿಕಾಸ್ ಯು ವಾಸ್ ಎ ಫಸ್ಟ್ ಪ್ರೈಮ್ ಮಿನಿಸ್ಟರ್, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಫಸ್ಟ್ ಪ್ರೈಮ್ ಮಿನಿಸ್ಟರ್. ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಇದೆಲ್ಲ ಸಂವಿಧಾನ ಆಗಲಿಕ್ಕೆ ಕಾರಣ ರಾಜೇಂದ್ರ ಪ್ರಸಾದ್ ಅವರು ಕೂಡ. ಅದಕ್ಕೆ ಅವೆಲ್ಲವನ್ನ ವಿಚಾರಣೆ ಮಾಡಿ ಯಾವ್ಯಾವ ತರ ಫೋಟೋಗಳನ್ನ ರೀಅರೇಂಜ್ ಮಾಡ್ಬೇಕು ಅನ್ನೋದನ್ನ ಮಾಡಬೇಕು ಅನ್ನೋದನ್ನ ನಾನು ಕಳಕಳಿ. ಅದಕ್ಕೆ ಬಸವೇಶ್ವರರ ಫೋಟೋವನ್ನ ಕಿರೀಟ ಇರೋದನ್ನ ಬದಲಾವಣೆ ಮಾಡಿ ಇಲ್ಲಿ ಹಾಕಿ, ಇದು ಹೊರಗಾಕಿ, ನಾವು ಬೇಡ ಅಂತ ಹೇಳಲ್ಲ. ಯಾಕೆ ನಮ್ಮ ಇದರಲ್ಲಿ ಅದ್ರ ಪಕ್ಕದಲ್ಲೇನೆ ಪಕ್ಕ ಮಹಾತ್ಮ ಗಾಂಧೀಜಿ ಅವ್ರ ಫೋಟೋ ಹಾಕಿದ್ರೆ ನಿಮ್ಗೆ ನೀವು ತೆಗೆದುಕೊಳ್ಳುವಂತ ನಿರ್ಣಯ ಬಹಳ ಚೆನ್ನಾಗಿದೆ. ನಿಮ್ಮನ್ನು ಅಭಿನಂದಿಸ್ತೇನೆ. ಅದಕ್ಕೆ ಇವತ್ತಿನ ದಿವಸ ಏನ್ ನಾನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೆ ಅದ್ರ ಬಗ್ಗೆ ಗಮನ ಹರಿಸಬೇಕಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ವಿಜಯೇಂದ್ರ. ನೆಕ್ಸ್ಟ್ ಅಪ್ಪಾಜಿ ನಾಡಗೌಡ.